ಪ್ರಪಂಚ ಪರ್ಯಟನೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಿ ಜೈ. ಶ್ರೀ ಸತ್ಯನಾರಾಯಣ ಸ್ವಾಮಿ ಕಿ ಜೈ. ಪಾಂಡುರಂಗ ವಿಠಲೆ ಹರಿನಾರಾಯಣ, ಪಾಂಡುರಂಗ ವಿಠಲೆ ಹರಿನಾರಾಯಣ, ಪುರಂದರ ವಿಠಲೆ ಹರಿನಾರಾಯಣ, ಹರಿನಾರಾಯಣ ಭಜ ನಾರಾಯಣ, ಭಜ ನಾರಾಯಣ ಶ್ರೀನಾರಾಯಣ, ವಿಠಲ ಹರಿ ವಿಠಲ, ವಿಠಲ ಹರಿ ವಿಠಲ, ಪಾಂಡುರಂಗ ವಿಠಲೆ ಹರಿನಾರಾಯಣ, ಪುರಂದರ ವಿಠಲೆ ಹರಿನಾರಾಯಣ, ಹರಿನಾರಾಯಣ ಭಜ ನಾರಾಯಣ, ಭಜ ನಾರಾಯಣ ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ, ಲಕ್ಷ್ಮೀನಾರಾಯಣ ಸತ್ಯನಾರಾಯಣ, ಲಕ್ಷ್ಮೀನಾರಾಯಣ ಸತ್ಯನಾರಾಯಣ, ಪಾಂಡುರಂಗ ವಿಠಲೆ ಹರಿನಾರಾಯಣ, ಪುರಂದರ ವಿಠಲೆ ಹರಿನಾರಾಯಣ, ಹರಿನಾರಾಯಣ ಭಜ ನಾರಾಯಣ, ಭಜ ನಾರಾಯಣ ಸ್ವಾಮಿ ನಾರಾಯಣ, ಸ್ವಾಮಿ ನಾರಾಯಣ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಸತ್ಯನಾರಾಯಣ, ವಿಠಲ ಹರಿ ವಿಠಲ, ವಿಠಲ ಹರಿ ವಿಠಲ, ಜೈ ಜೈ ವಿಠಲ ಹರಿನಾರಾಯಣ, ಜಯ ಹರಿ ವಿಠಲ ಹರಿನಾರಾಯಣ, ಹರಿನಾರಾಯಣ ಸ್ವಾಮಿ ನಾರಾಯಣ, ಸ್ವಾಮಿ ನಾರಾಯಣ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಸತ್ಯನಾರಾಯಣ, ವಿಠಲ 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 ವಿಠಲ, ಜೋರಾಗಿ ಬರಬೇಕು. ವಿಠಲ 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 ವಿಠಲ,
ವಿಠಲ 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 ಜೋರಾಗಿ ವಿಠಲ 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 ಹರಿ ವಿಠಲ ವಿಠಲ ಹರಿ ವಿಠಲ ಪಾಂಡುರಂಗ ವಿಠಲೇ ಹರಿನಾರಾಯಣ ಪುರಂದರ ವಿಠಲೇ ಹರಿನಾರಾಯಣ ಹರಿನಾರಾಯಣ ಭಜ ನಾರಾಯಣ ಭಜ ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಪಾಂಡುರಂಗ ವಿಠಲೇ ಹರಿನಾರಾಯಣ ಸರಿ ಮನಸ್ಸಿನಾಗ ಎಲ್ಲ ವಿಠಲ 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 ಅಂತ ಸ್ಮರಣೆ ಮಾಡ್ಕೊಳ್ಳಿ ಸೂಚನೆ ನಮಸ್ಕಾರ. ನಮ್ಮ ವಾಲಂಟಿಯರ್ಸ್ ಗಮನಕ್ಕೂ ಅಷ್ಟೇ, ಯಾರೇ ಆಗಲಿ ದಯವಿಟ್ಟು ನಾವೇ ಕಾರ್ಯಕ್ರಮ ಆಯೋಜಿಸಿರೋದ್ರಿಂದ ಒಂದು ಬಾರಿ ಸ್ವಾಮಿಗಳ ಏನು ಆಗಮನ ಆಗುತ್ತೆ ವೇದಿಕೆಗೆ, ಯಾರು ನಿಂತ್ಕೊಳ್ಳುವ ಎಲ್ಲರೂ ಹಿಂದೆ ಕೇಳಿಸ್ತಾ ಇದಲ್ಲ. ಆಮೇಲೆ ಈ ಪ್ರದೇಶ ಬಿಟ್ಟು ಇದೇನಿದೆಯಲ್ಲ ಇದಿಷ್ಟು ಬಿಟ್ಟು ಅಲ್ಲಿವರೆಗೆ ಹೋಗ್ಬೋದು. ಇಲ್ಲಿರೋರು ನಾವೆಲ್ಲ ಇದೀವಲ್ಲ, ಪ್ರದೇಶ್, ಪ್ರಕಾಶ್, ಬೆಳಗ್ಗೆ, ವರ್ಷ ಒಬ್ಬರು ಎಲ್ಲರೂ ಕೂತ್ಕೊಂಡು ಹಿಂದೆಲ್ಲ ಕೇಳಿಸ್ತಾ ಇದೆ ಮಾತ್ರ ಅಲ್ಲಿದ್ದೀರಲ್ಲ, ದಯವಿಟ್ಟು ಎಲ್ಲರೂ ಕೂತ್ಕೊಂಡು ನಾವು ಶಿಸ್ತನ್ನು ನಾವು ಮೇಂಟೈನ್ ಮಾಡಬಹುದು. ನಾವೇ ಕಾರ್ಯಕ್ರಮದ ಗುರುದೇವೋ ಭವ ಎಲ್ಲ ಎತ್ತಿರೋಣ, ಸರಿ ಕೂತ್ಕೊಳ್ಳೋಣ, ಆಚಾರ್ಯ ದೇವೋ ಭವ ಆಚಾರ್ಯ ದೇವೋ ಭವ ಆಚಾರ್ಯ 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 ಆಚಾರ್ಯ
ಸಿಂಹಾಸನೇಶು ಶ್ರೀ ಸ್ವಯಂ ಪ್ರಕಾಶ ಪೀಠ ರಾಜಾದಿ ರಾಜವರ್ಯೋ ಎಲ್ಲರೂ ಕುಳಿತುಕೊಳ್ಬೇಕು. ಎಲ್ಲರೂ ಈ ಕಾರ್ಯಕ್ರಮದ ಆರಂಭದಲ್ಲಿ ಗುರು ವಂದನೆಯನ್ನು ಸಲ್ಲಿಸೋಣ. ಎಲ್ಲರೂ ಅದಕ್ಕೆ ಎದುರಿಸಿಕೊಂಡು ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾಮಾನ ಪಾರೇಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧ್ಯಸ್ಥ ಯೋಗಾನುಷ್ಠಾನ ನಿಷ್ಠಾ ತಪಸ್ಸಕ್ರಮರ್ತೆ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಸಕಲ ನಿಗಮಾಗಮ ಸಾಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ವ್ಯಾಖ್ಯಾನ ಗುರು ಸಿಂಹಾಸನಾರೂಢ ತುಂಗಭದ್ರಾದೇನ ದಕ್ಷಾಶ್ರಮ ವಾಸ ಹರಿಹರ ಪರಮಾಧೀಶ್ವರ ಶ್ರೀ ಆದಿಶಂಕರಾಚಾರ್ಯ ಶ್ರೀ ಶಾರದಾ ಲಕ್ಷ್ಮೀ ನೃಸಿಂಹ ಪಾದ ಪದ್ಮಾರಾಧಕ ಶ್ರೀ ಸ್ವಯಂ ಪ್ರಕಾಶಾಭಿನವ ರಾಮಾನಂದ ಸರಸ್ವತಿ ಗುರು ಕರ ಕಮಲ ಸಂಜಾತ ಹರಿಹರಪುರ ದಿವ್ಯ ಕ್ಷೇತ್ರ ಪುನರ್ನಿರ್ಮಾಣ ದಕ್ಷ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿನ ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ಎಲ್ಲರೂ ಹೇಳಿ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ತ್ಯಾಗಮೂರ್ತಿಂ ತಪೋನಿಷ್ಠಂ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೀಂದ್ರಂ ಪ್ರತ್ಯಹಂ ಪ್ರಣಮಾಮ್ಯಹಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರು ಚರಣಾರವಿಂದಾಭ್ಯಾಂ ನಮಃ. ಎಲ್ಲರೂ ಆಸನದಲ್ಲಿ ಮೊಬೈಲ್ಸ್ ಎಲ್ಲ ಸೈಲೆಂಟ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ಶಬ್ದಗಳನ್ನು ಮಾಡಬೇಡಿ. ಶ್ರೀ ಸದಾಶಿವ ಸಮಾರಂಭ ವ್ಯಾಸ ಶಂಕರ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರು ಚರಣಾನಂದಾಭ್ಯಾಂ ನಮಃ. ದಿವ್ಯ ಕ್ಷೇತ್ರ ಹರಿಹರಪುರದ
ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಾಧೀಶ್ವರರಾಗಿರುವ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಯವರ ದಿವ್ಯ ಚರಣಾರವಿಂದಗಳಿಗೆ ಸಮಸ್ತ ಭಕ್ತರ ಪರವಾಗಿ ಭಕ್ತಿಪೂರ್ವಕವಾದಂತಹ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ನಾವೆಲ್ಲ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೇವೆ. ಈ ಕಾರ್ಯಕ್ರಮದ ಹೆಸರು ಇದಕ್ಕಿಂತ ಮುಂಚೆ ಕೇಳಿದ್ದೀರಾ? ಸಮಾಜ ನಾರಾಯಣ ಆರಾಧನೆ. ನಮಗೆ ಸತ್ಯನಾರಾಯಣ ಗೊತ್ತು, ವೈಕುಂಠ ನಾರಾಯಣ ಗೊತ್ತು, ಆದರೆ ಈ ಸಮಾಜ ನಾರಾಯಣ ಏನು? ಇದೊಂದು ಪರಮ ಪೂಜ್ಯ ಮಹಾಸ್ವಾಮಿಗಳವರ ಲೋಕ ಕಲ್ಯಾಣಕ್ಕೋಸ್ಕರ ಅವರು ಮಾಡಿದಂತಹ ಒಂದು ಅಭೂತಪೂರ್ವವಾದಂತಹ ದಿವ್ಯ ಕಲ್ಪ. ಸಮಾಜ ನಾರಾಯಣ ದೇವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಆರಾಧಿಸಲಾಗ್ತಾ ಇದೆ. ವೇದಿಕೆ ಮೇಲೆ ಸ್ವಾಮಿ ಇದ್ದಾರೆ. ಆ ಸ್ವಾಮಿಯ ಹೆಸರೇನು? ಸತ್ಯನಾರಾಯಣ ಸ್ವಾಮಿ. ಕಾರ್ಯಕ್ರಮದ ಹೆಸರು ಸಮಾಜ ನಾರಾಯಣ ಆರಾಧನೆ. ಸ್ವಲ್ಪ ಜೋರಾಗಿ ಹೇಳಿ. ಈ ನಾರಾಯಣನನ್ನ ಎಲ್ಲಾದ್ರೂ ನೋಡಿದ್ದೀರಾ? ಸಮಾಜ ನಾರಾಯಣನನ್ನ ನೋಡದೇ ಏನು, ನೋಡ್ತಾ ಇರೋದು ಸಮಾಜವನ್ನ ನಾರಾಯಣ ಎಂದು ಪರಮ ಪೂಜ್ಯ ಮಹಾಸ್ವಾಮಿಗಳವರು ನಮಗೆ ಕಲ್ಪನೆ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಪ್ರಪಂಚದಲ್ಲಿ ಎಲ್ಲಿ ಸುತ್ತಿದರೂ ಸಹ ಭೋಗದ ಜೀವನ ಕಾಣ. ಭೋಗದ ಜೀವನ ಅಂದ್ರೆ ಏನು? ಎಲ್ಲ ಸುಖಮಯವಾಗಿರ್ತದೆ. ಕಣ್ಣಿಗೆ ಸುಖವಾದದ್ದು ಕಾಣಬೇಕು, ಕಿವಿಗೆ ಸುಖವಾದದ್ದು ಕೇಳಬೇಕು. ನಾವೆಲ್ಲ ದೊಡ್ಡ ದೊಡ್ಡ ಮನೆ ಮಗಳೇ ಎಲ್ಲ ಕಟ್ಕೊಳ್ತೀವಿ. ನೀವು ಯಾವನ್ನಾದ್ರೂ ಮನೆ ಕಟ್ಟಿದವರನ್ನ ಮಾತಾಡಿಸ್ ನೋಡಿ, ತಕ್ಷಣ ಹೇಳಿ ಶುರು ಮಾಡ್ತಾರೆ, ಈ ಟೈಲ್ಸು ಇಟಲಿಯಿಂದ ಬಂದಿದೆ, ಈ ಸೋಫಾ ಜರ್ಮನಿಯಿಂದ ಬಂದಿದೆ, ಇಂಪೋರ್ಟೆಡ್. ಈ ಲೈಟ್ ಎಲ್ಲಿಂದ ಬಂದು ಗೊತ್ತಾ? ನಾವು ಮಾತು ಯಾಕೆ ಎಲ್ಲ ನಮ್ಮೊತ್ತಿಗೆ ಅಷ್ಟೇ. ಬಾಂಬೆಯಿಂದ ಕಳಿಸಿದೀನಿ, ಬೆಂಗಳೂರಲ್ಲಿ ತಗೊಂಡಿದ್ದೀನಿ, ನಮ್ದೇನು ಸಾಕ್ತೇವೆ. ಆದ್ರೆ ಎಲ್ಲಿಂದಲೋ ಬಂತು ಅಂದ್ರೆ ಚೀನಾದಿಂದ ಬಂತು, ಇವೆಲ್ಲ ಗೋಪ್ಯವಾಗಿ ಹೌದಾ ಹೌದಾ ಅಂತ ಕೇಳೋದು. ಇದೆಲ್ಲದರ ಹಿಂದೆ ಇರುವಂತಹದ್ದು ದೃಷ್ಟಿ ಏನಂದ್ರೆ ಸುಖದ ದೃಷ್ಟಿ, ವೈಭೋಗ, ಐಶ್ವರ್ಯ. ಈ ದೃಷ್ಟಿ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತೆ. ಮನುಷ್ಯನೇ ಅಲ್ಲ, ಪಶು ಪ್ರಾಣಿಗಳು ಅದರ ಹಿಂದೆನೇ ಇರ್ತಾರೆ. ನೀವು ನೋಡಿ, ಒಳ್ಳೆ ಹುಲ್ಲು ತರಿಸಿ ಎಲ್ಲ ಪ್ರಾಣಿಗಳು ನಿಮ್ಮ ಹತ್ರ ಓಡಿ ಬರ್ತವೆ. ಬಿಸ್ಕೆಟ್ ತೋರಿಸಿ ನಾಯಿ ಓಡಿ ಬರುತ್ತೆ. ಹೌದಾ? ಪ್ರಪಂಚಗಳಲ್ಲಿ ಬಿಸ್ಕೆಟ್ಗಳಿಗೆಲ್ಲ ಸುಖ ಇಲ್ಲ. ಆದ್ರೆ ಭಾರತ ಸಂಸ್ಕೃತಿ ಇಲ್ಲಿ ವಿಶಿಷ್ಟವಾದದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಕೇವಲ ಭೋಗ ದೃಷ್ಟಿ ಇಲ್ಲ, ಯೋಗ ದೃಷ್ಟಿ ಇದೆ. ಏನು ದೃಷ್ಟಿ? ಯೋಗ ದೃಷ್ಟಿ. ಭಾರತ ದೇಶ ಪ್ರಪಂಚಕ್ಕೆ ಆಧ್ಯಾತ್ಮ ಜ್ಞಾನ ಹೇಳುತ್ತೆ. ಯಾವ ಜ್ಞಾನ? ಹಾಗಾಗಿ ಈ ಒಂದು ನೆಲದಲ್ಲಿ ನಮಗೆ ಆ ಅಧ್ಯಾತ್ಮ ಜ್ಞಾನವನ್ನು ಹೇಳುವುದಕ್ಕೆ ಅನೇಕ ಸಂತ ಮಹಾತ್ಮರು ಉದಯಿಸಿ ಬರ್ತಾ ಇರ್ತಾರೆ. ಶಂಕರಾಚಾರ್ಯರು
ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಗುರು ಗೋವಿಂದ ಸಿಂಗ್ ಅವರು, ಎಷ್ಟು ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಕಲ್ಲೇಶ್ವರನು ಅವರೆಲ್ಲ ಭೋಗ ದೃಷ್ಟಿಯನ್ನು ಉಪದೇಶ ಮಾಡಕ್ ಬಂದಿದಾಗ ಬಂದ್ರೆ ನಾವು ಗುರುಗಳಾಗ್ತೀವ. ಗುರುಗಳು ಅಂದ್ರೆ ಯೋಗ ದೃಷ್ಟಿ, ಅಧ್ಯಾತ್ಮ ದೃಷ್ಟಿಯನ್ನು ಹೇಳುವಂಥದ್ದು ಅಂತ ಕೇವಲ ಯೋಗಿಗಳಲ್ಲ, ಸಾಕ್ಷಾತ್ ಪರಮಾತ್ಮನೇ ಎಲ್ಲಾದ್ರೂ ಅವತಾರ ಮಾಡಬೇಕು ಭೂಲೋಕದಲ್ಲಿ ಅಂದ್ರೆ ಅದು ಯಾವ ದೇಶದಲ್ಲಿ ಮಾಡ್ತಾ ಇದ್ದಾನೆ? ಭಾರತ ದೇಶದಲ್ಲಿ. ಕೃಷ್ಣ ಹುಟ್ಟಿದಾನೆ, ರಾಮ ಹುಟ್ಟಿದಾನೆ, ನರಸಿಂಹ ಹುಟ್ಟಿದಾನೆ. ಯಾವ ದೇವರಾದರೂ ಇಲ್ಲಿಗೆ ಬರ್ತಾರೆ. ಯಾಕೆ? ಈ ದೇಶ ಯೋಗ ದೃಷ್ಟಿಗೆ ಹೆಸರು, ಅಧ್ಯಾತ್ಮ ಹೆಸರು. ಆ ಅಧ್ಯಾತ್ಮಕ್ಕೆ ನಮಗೇನು ಹೇಳ್ಕೊಡ್ತಾ ಇದೆ? ಆ ದೃಷ್ಟಿಯಲ್ಲಿ ನಾವು ಬದುಕಬೇಕು. ನೋಡಿ, ಎಷ್ಟೋ ಜನ ಫಾರಿನರ್ಸ್ ಕೂಡ ಇಂಡಿಯಾಕ್ಕೆ ಬಂದು ಇರ್ತಾರೆ. ಅವರಿಗೆ ಸುಖ ಅನುಭವಿಸಬೇಕು ಅಂತಂದ್ರೆ ಫಾರಿನಲ್ಲೇ ಎಷ್ಟೋ ಇದೆ. ನಾವೆಲ್ಲ ಎಲ್ಲಿಗೆ ಹೋಗ್ಬೇಕಂತ ಆಸೆ ಪಡ್ತೇವೆ? ಆದ್ರೆ ಅವರಿಗೆಲ್ಲ ಇಲ್ಲಿಗೆ ಆಸ್ಪತ್ರೆ ಬರ್ತಾ ಇದ್ದಾರೆ. ಇಲ್ಲಿ ಆ ಥರದ ಬಿಲ್ಡಿಂಗ್ಗಳಿಲ್ಲ, ಆ ಥರದ ಸ್ವಚ್ಛತೆ ಇಲ್ಲ. ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಆ ಥರದ್ದು ಏನಿಲ್ಲ, ಅವರೆಲ್ಲ ಕಾಶಿ ಜಯ ಅಂತ ಬಂದ್ರೆ ಅದು ಸಹ ನಾವು ಮಾಡ್ತೀವಿ. ಪ್ಲಾಸ್ಟಿಕ್ ಆದ್ರೆ ಜ್ಞಾನ ಅಂದ್ರೆ ಬೆಳಕು, ಅಜ್ಞಾನ ಅಂದ್ರೆ ಕತ್ತಲೆ. ಹೌದಾ? ನಾವು ಬರ್ತಾ 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 ಎಷ್ಟು ಕತ್ತಲೆ ಹೋಗ್ತಾ ಇದೀವಿ ಅಂದ್ರೆ ಬೆಳಗ್ಗೆ ಕಾಣಿಸ್ತಿಲ್ಲ, ಅಷ್ಟು ದೂರ ಹೋಗಿದೆ. ಹಾಗಾಗಿ ನಮಗೆ ಸರ್ವಾಂತರ್ಯಾಮಿಯಾದ ಪರಮಾತ್ಮ ನೋಡಕ್ಕೆ ಕಾಣಿಸ್ತಿದೆ. ಹಾಗಾಗಿ ಋಷಿಮುನಿಗಳು ಪದೇ ಪದೇ ಎಚ್ಚರಿಸ್ತಾ ಇರ್ತಾರೆ, ನೀವು ಆಜ್ಞಾನ ಬೆಳೆಸಿಕೊಳ್ಳಬೇಕು. ಸರ್ವಾಂತರ್ಯಾಮಿಯಾದ ಪರಮಾತ್ಮನಾದಂತಹ ಆ ಸ್ವಾಮಿಯನ್ನು ನೀವು ನೋಡಬೇಕು ಅಂತ ನಮಗೆ ಮಹಾತ್ಮರು ಎಚ್ಚರಗೊಳಿಸ್ತಾ ಇದ್ದಾರೆ. ಆ ತರ ಎಚ್ಚರಗೊಳಿಸಿದವರನ್ನು ಮಾತ್ರ ನಾವು ಮಹಾತ್ಮರು ಅಂತ ಹೇಳ್ಬೇಕು. ಎಷ್ಟೋ ಇರ್ತಾರೆ, ನಾವೆಲ್ಲ ಮಹಾತ್ಮರು ಮಹಾನುಭಾವರು ಅಂತ ಕರೀತಾ ಇರ್ತೀವಿ. ಆದ್ರೆ ಅವರು ಎಷ್ಟೊತ್ತಿಗೆ ನೋಡಿದ್ರು ನಮ್ಮ ದೃಷ್ಟಿಯು ಹಾಗೆ ಆಗಿದೆ. ನಾವೆಲ್ಲ ಸ್ವಾಮಿಗಳನ್ನ ಯಾವ ದೃಷ್ಟಿ ನೋಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಯಾರಿಗೆ ಹೆಚ್ಚು ಮಠಗಳಿರ್ತಾರೋ, ಯಾರಿಗೆ ಹೆಚ್ಚು ಹಣ ಇರ್ತದೋ, ಯಾರಿಗೆ ಹೆಚ್ಚು ಅರ್ಥ ಇದೆ ಅದು ನೋಡ್ಲಿಕ್ಕೆ ನಾವು ಶುರು ಮಾಡಿದ್ವಿ. ನಮ್ಮ ದೃಷ್ಟಿ ನಮ್ಮಲ್ಲಿ ಶ್ರೀಮಂತರಂದ್ರೆ ದೊಡ್ಡ ಯಾವ ಶ್ರೀಮಂತರಾಗಿರ್ತಾರೋ ಅವರೆಲ್ಲ ದೊಡ್ಡ ಸ್ವಾಮಿ. ಸ್ವಾಮಿಗಳಿಗೆ ಯಾವ ಉಪಾಧಿಗಳು ಇರಲಿಲ್ಲ, ಅದೆಲ್ಲದನ್ನು ಬಿಟ್ಟವರೇ ಸ್ವಾಮಿ ಕೂಡ. ಆ ಮಹಾನುಭಾವರು ಯಾವಾಗಲೂ ನಮ್ಮನ್ನ ಆ ಜ್ಞಾನದ ಕಡೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತಹ ಒಂದು ಮಹಾಗುರುಗಳ ಮುಂದೆ ನಾವು ಕೂತಿರ್ಬೋದು. ದೇವರ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ, ಸಂಸ್ಕೃತಿ ವಿಷಯ ಬಂದಾಗ ಯಾವುದೇ ಭಾಗಗಳನ್ನು ಬರಬಾರದು. ಒಳ್ಳೆ ವಿಷಯಗಳು ಹೌದಾ ಅಲ್ವಾ? ಹೌದಾ ಹೌದನ್ನು ಒಂದೊಂದು ಪಾರ್ಟಿಗೆ ಒಬ್ಬೊಬ್ಬ ಶಿವ ಇಲ್ವಲ್ಲ, ಒಬ್ಬೊಬ್ಬ ಪಾರ್ಟಿಗೆ ಒಬ್ಬೊಬ್ಬ ನಾರಾಯಣ ಇಲ್ವಲ್ಲ. ಹಾಗಾಗಿ ದೇವರ ವಿಷಯ, ಧರ್ಮದ ವಿಷಯ, ಸಂಸ್ಕೃತಿಯ ವಿಷಯ ಬಂದಾಗ ಪಾರ್ಟಿಯನ್ನು ತರಬಾರದು. ದೇವರಿಗೆ ಯಾವ ಇಲ್ಲ, ಗುರುಗಳು ಅವರಿಗೂ ಯಾವ ಇಲ್ಲ. ಅದೆಲ್ಲ ಬಿಟ್ಟರೆ ಗುರುಗಳಾಗಿರೋದು. ಹೌದಾ? ಹಾಗಾಗಿ ಸಮಾಜದಲ್ಲಿ ನಾವು ಯಾವ ದೃಷ್ಟಿ ಬೆಳೆಸ್ಕೊಳ್ಬೇಕಂದ್ರೆ, ರಾಗ ದ್ವೇಷಗಳಿಂದ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವ್ರು ಹ್ಯಾಗೆ ಮಾಡಬೇಕಂದ್ರೆ ಕೃಷ್ಣ ಪರಮಾತ್ಮ ಹೇಳಿದಂತೆ ಮಾಡಬೇಕು, ರಾಮರು ಹೇಳಿದಂತೆ ಮಾಡಬೇಕು, ವಸಿಷ್ಠರು ಹೇಳಿದ್ರು. ಏನ್ ಹೇಳಿದ್ದಾರೆ? ರಾಗ ದ್ವೇಷಗಳಿಂದ ದೂರವಾಗಿ ಸಮಾಜದಲ್ಲಿ ದೇವರನ್ನು ಕಾಣಬೇಕು. ಆ ಒಂದು ದೃಷ್ಟಿಕೋನವನ್ನ ಇವತ್ತು ಮತ್ತೆ ಗುರುಗಳು ಈ ಒಂದು ಕಾರ್ಯಕ್ರಮದ ಮೂಲಕ, ಯಾವ ಕಾರ್ಯಕ್ರಮ ಈಗ ಸಮಾಜ ನಾರಾಯಣ ಸಮಾಜವನ್ನು ನೋಡುವಾಗ, ಸಮಾಜ ಅಂದ್ರೆ ಯಾವುದು?
ನಮ್ಮ ಪಕ್ಕದ ಮನೆಯಲ್ಲಿ ಇರುವುದು ಸಮಾಜ, ನಮ್ಮ ಎದುರುಗಡೆ ಮನೆಯಲ್ಲಿ ಇರುವುದು ಸಮಾಜ, ಅಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಸಮಾನ. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ಶತ್ರುಗಳು ಚೆನ್ನಾಗಿರಬಾರದು ಅಂತ ನಮ್ಮ ಪ್ರಾರ್ಥನೆ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ದಾರೆ, ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಹೌದಾ? ನೀವು ದೇವರನ್ನ ಪ್ರಾರ್ಥನೆ ಮಾಡ್ತೀರಾ, ಎಲ್ಲರೂ ಚೆನ್ನಾಗಿದ್ದೇವೆ ಅಂತ ಪ್ರಾರ್ಥನೆ. ಎಲ್ಲರೂ ನಿಮ್ಮ ಶತ್ರುಗಳು ಇದ್ದಾರೆ, ಎಲ್ಲರೂ ಅವ್ರು ಒಳ್ಳೆ ಬುದ್ಧಿವಂತರು, ಅವ್ರು ಒಳ್ಳೆ ಇದ್ದಾರೆ. ನಮ್ಮ ಹೃದಯದಲ್ಲಿರುವ ಶತ್ರುಗಳು ಹೋಗು. ಆವಾಗ ಸಮಾಜ ನಾರಾಯಣ ಸ್ವರೂಪದಲ್ಲಿ ಕಾಣುತ್ತೆ. ಹಾಗಾಗಿ ಇದು ಸಮಾಜ ನಾರಾಯಣ ಆರಾಧನೆ. ಯಾವ ಆರಾಧನೆ? ಹಾಗೆ ಸಮಾಜ ನಾರಾಯಣ ಆರಾಧನೆ ಮಾಡುವಾಗ ಅನ್ಯಾಯ ಮಾಡಬೇಕಂದ್ರೆ ಒಬ್ಬ ಯಜಮಾನ ಒಂದು ಏರಿಯಾವನ್ನು ಗುರುತಿಸಿಕೊಂಡು ಅಲ್ಲಿ ಆ ಏರಿಯಾದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹಿಂದೂ, ನೀವು ಬೇರೆಯವರು ಗೊತ್ತಿರಲ್ಲ, ಹಾಗೆ ಹಿಂದೂ ಕುಟುಂಬದ ಅಷ್ಟು ಯಾರು ಹಿಂದೂ ಎಲ್ಲರೂ ಈ ಭಾರತ ದೇಶದ ಸಂಸ್ಕೃತಿಯಲ್ಲಿ ಹುಟ್ಟಿದವ ಪ್ರತಿಯೊಬ್ಬರು ಹಿಂದೂ. ಹೌದಾ? ಈಗ ಈ ಸಮಾಜ ನಾರಾಯಣ ಆರಾಧನೆಯಲ್ಲಿ ಯಾರೆಲ್ಲ ಭಾಗವಹಿಸಬಹುದು, ಯಾರೆಲ್ಲ ಸಾಂಸ್ಕೃತಿಕ ಮಾಡಬೇಕಂದ್ರೆ ದೇಶಭಕ್ತಿಯಿಂದ, ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದಿಂದ ಕೂತ್ಕೊಂಡು ಊಟ ಮಾಡಿ ಅವತ್ತು ದೇಶಕ್ಕೆ ಹೋಗುತ್ತೆ. ದೇವರನ್ನ ಸಮಾಜದಲ್ಲೇ ನೋಡಬೇಕು. ಇದು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಸರ್ವೇ ಭವಂತು ಸುಖಿನಃ. ಸರ್ವಂ ಬ್ರಹ್ಮಮಯ, ಬ್ರಹ್ಮಾತ್ಮನ ಬ್ರಹ್ಮವಾಗಿ, ಬ್ರಹ್ಮಾತ್ಮ ಬ್ರಹ್ಮನಾಥ, ಇದೆಲ್ಲದಕ್ಕೂ ಅರ್ಥ ಅದೇ. ಹಾಗಾಗಿ ವಿಶಿಷ್ಟವಾದಂತಹ ರೂಪಕಲ್ಪನೆ ಮಾಡಿ ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಒಂದಾಗಿರಬೇಕು, ಎಲ್ಲ ಕುಡಿದಾಗಬೇಕು, ಅದನ್ನೆಲ್ಲ ಘೋಷಣೆಗಳನ್ನು ಬೇಡಿಕೆಯನ್ನು ಮಾಡ್ತಾರೆ. ಪ್ರಾಕ್ಟಿಕಲ್ ಆಗಿ ಏನ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾರೆ. ಇದನ್ನು ಮಾಡಲಾಗುತ್ತದೆ. ಪ್ರತಿಯೊಂದು ಏರಿಯಾದಲ್ಲಿ ಸಮಾಜ ನಾರಾಯಣ ಆರಾಧನೆ ನಡೆದಿದೆ. ಈ ಕಾರ್ಯಕ್ರಮಕ್ಕೋಸ್ಕರ ಅನೇಕ ಜನರಲ್ಲಿ ಶ್ರಮ ಪಟ್ಟಿದ್ದಾರೆ. ಅದೇ ಮೆಂಬರ್ಸ್ ಎಲ್ಲ 500 ಮೆಂಬರ್ ಇದ್ದಾರೆ. ನಮ್ಮ ದೀಪಕ್ ಅವರ ಗುರುಗಳ ಪರಮ ಭಕ್ತರು, ಅವರ ಗುರುಗಳ ಎಲ್ಲ ಕಾರ್ಯಕ್ರಮಗಳನ್ನ ಅವರು ಪಾಲ ಮಾಡ್ತಾ ಇರ್ತಾರೆ. ಅವರು ಗುರುಗಳ ಅತ್ಯಂತ ಕನಕದ ಭಕ್ತರು. ಅವರು ಇದನ್ನ ನಮ್ಮ ಕೆಂಗೇರಿಯಲ್ಲಿ ಮಾಡಬೇಕಂತ ಮೊದಲು ಸಂಕಲ್ಪ ಮಾಡಿದವರು ನಮ್ಮ ದೀಪಕ್ ಅವರು. ಅವರು ಎಲ್ಲರಿಗೂ ಪ್ರೇರಣೆ ಕೊಟ್ಟು ಅವರ ಸ್ನೇಹಿತರನ್ನೆಲ್ಲ ಸೇರಿಸಿದ್ದಾರೆ. ಎಷ್ಟೊಂದು ನಮ್ಮ ದೇಶಮೂರ್ತಿಗಳು ನಿಜವಾಗಿ ಬೇಜಾರಾಗುತ್ತೆ. ಎಲ್ಲವೂ ರೂಪಕಲ್ಪನೆ ಮಾಡಿ ಇದಕ್ಕೆ ಬೇಕಾಗಿರುವಂತಹ ಹಣ, ಯೋಜನೆ ಎಲ್ಲವನ್ನೂ ರೂಪಕಲ್ಪನೆ ಮಾಡಿ ಒಂದೊಂದ್ಸಲ ನೋಡಿ ಹೀಗಿರುತ್ತೆ, ಕೊನೆಯ ಕ್ಷಣದಲ್ಲಿ ಮಾಡಲಿಕ್ಕಾಗಿಲ್ಲ. ಆದರೆ ಪರಮಾತ್ಮ ಅನುಗ್ರಹ ಮಾತ್ರ ಬೇರೆ ಭಾವದಲ್ಲಿ ಅನುಭವಿಸಿದೆ. ಹಾಗಾಗಿ ಇದನ್ನ ತಿಳ್ಕೊಂಡು ನಾವಿನ್ನು ಹಳ್ಳಿಯಲ್ಲಿ ನಡೀತಾ ಇದೆ, ಸಿಟಿಯಲ್ಲಿ ಮಾಡಬೇಕು ಅನ್ನುವಂತ ಒಂದು ಇದನ್ನ ಇಟ್ಕೊಂಡು ಇದರಲ್ಲಿ 500 ಜನ ನಾನು ಸಮಾಜ ನಾರಾಯಣ ಆರಾಧನಾ ಸಮಿತಿಯ ವಾಟ್ಸ್ಆಪ್ ಗ್ರೂಪ್ಗಳಿಗೆ ನಾನಿದ್ದೇನೆ. ಎಷ್ಟು ಕಷ್ಟಪಟ್ಟಿದ್ದೀರಪ್ಪ, ಮನೆ ಮನೆಗೆ ಹೋಗಿ, ಅಂಗಡಿಗೆ ಹೋಗಿ, ರಸ್ತೆ ಬದಿಯಲ್ಲಿ ಎಲ್ಲರನ್ನೂ ಕರೆದಿರುವ ಈ ಸಮಾಜ ನಾರಾಯಣ ಆರಾಧನಾ ಸಮಿತಿಯ ಮೂಲ ಉದ್ದೇಶವನ್ನು ಸಾರ್ಥಕಪಡಿಸಿರುವ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಣೆ ಮಾಡುತ್ತೇನೆ. ಸಮಾಜವನ್ನು ದೇವರನ್ನ ನೋಡಬೇಕು, ರಾಗದ್ವೇಷದಿಂದ ನೋಡಬಾರದು. ನಾವೆಲ್ಲರೂ ನಮ್ಮ ದೇಶ, ಧರ್ಮ, ಸಂಸ್ಕೃತಿಗೋಸ್ಕರ ಒಂದು ಹೆಜ್ಜೆಯನ್ನು ಹಾಕಿದ ತ್ಯಾಗ ಮತ್ತು ಅರ್ಪಣಾ ಮನೋಭಾವದಿಂದ ಸಮಾಜವನ್ನು ದೇವರನ್ನಾಗಿ ನೋಡ್ತಾರೆ. ಅವರಿಗೆ ಮನಸ್ಸಿನಲ್ಲಿ ಯಾವುದೇ ಬರುವುದಿಲ್ಲ ಅನ್ನುವಂತ ಒಂದು. ಹಾಗೆ ನಮ್ಮ ಚಂದ್ರು ಅವರು ಸಹ ವಿಶೇಷವಾಗಿ ಇವತ್ತು ಶ್ರಮವನ್ನು ವಹಿಸಿದ್ದಾರೆ. ಹೇಳ್ತಾ ಇನ್ನೇನು ಜಾಸ್ತಿ ಸಮಯ ಇಲ್ಲ. ನಿಮಗೆ ಕಾಲುವ ಸ್ವಲ್ಪ ಹಿಂದುಗಳನ್ನು ನೋಡ್ತೀರಾ, ಎಲ್ಲರೂ ಪ್ರೀತಿಯಿಂದ ಕಾಣ್ತೀರಾ. ಅದೇ ಸಮಾಜ ನಾರಾಯಣ ಆರಾಧನೆ. ಪ್ರಪಂಚ ಪರ್ಯಟನೆ.